ನಮಸ್ತೆ. ದೀಪಂ ಅವತಾರ್ ಬಾಬಾಜಿ ಓಂ ಗುರುವೇ ನಮಃ. ನನ್ನ ಹೆಸರು ಸುನೀತಾ ಅಂತ ಹೇಳಿ, ನಮ್ಮೂರು ಚಿತ್ರದುರ್ಗ. ನಾನೊಬ್ಬ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನದೇ ಆದ ಸ್ವಂತ ಪಾರ್ಲರ್ ಕೂಡ ಇದೆ. ದೀಪಂ ಬಾಬಾಜಿ ಅವರು ನನಗೆ ತುಂಬ ಅಂದರೆ ತುಂಬಾ ಹತ್ತಿರ ದಿನಗಳಲ್ಲಿ, ಅಂದರೆ ತುಂಬ ವರ್ಷದಿಂದ ಏನೋ ನನಗೆ ಪರಿಚಯ ಆಗಲಿ ಅಥವಾ ಗುರುವಿನ ಒಂದು ಧ್ಯಾನದಲ್ಲಾಗಲಿ ಅಥವಾ ಗುರು ಅಂತ ಅಂದರೆ ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಒಂದಿನ ನನಗೆ ತುಂಬ ದೇವ್ರಗಳ ಹತ್ರ ಹೋಗಿ ನನಗೂ ಸಾಕಾಗಿತ್ತು. ನಾನು ತುಂಬಾ ಕಷ್ಟ, ಇವಾಗ ಒಂದು ಫ್ಯಾಮಿಲಿ ಅಂತ ಇದ್ದಾಗ, ಒಂದು ಜೀವನ ಅಂತ ಇದ್ದಾಗ ಎಲ್ಲರಿಗೂ ಕಷ್ಟಗಳು ಇದ್ದಿದ್ದೆ. ನನಗೂ ಕಷ್ಟ ಅಂತ ಇತ್ತು. ಎಲ್ಲ ದೇವ್ರಗಳ ಹತ್ರ ಹೋಗಿ ನನಗೂ ಸಾಕಾಗಿತ್ತು. ಆಗ ನನ್ನ ಸೋತು ಮನೇಲಿದ್ದಾಗ ನನಗೆ ಒಂದಿನ ಗುರುಗಳು ಪರಿಚಯ ಮಾಡಿಕೊಟ್ರು. ನಮ್ಮ ಫ್ರೆಂಡ್ ಒಬ್ಬರು ಬಂದು ಗುರುಗಳ ಕಾರ್ಯಕ್ರಮ ಇದೆ ಬನ್ನಿ ಅಂತ ಇನ್ವೈಟ್ ಮಾಡಿದಾಗ ನನಗೆ ಹೋಗೋದಕ್ಕಾಗಲಿಲ್ಲ. ಆದ್ರೂ ಕೂಡ ನನ್ನ ಮಗಳು ಒತ್ತಾಯದಿಂದ ನಾನು ಹೋಗಿದ್ದು. ಎಲ್ಲರಿಗಿಂತ ಕೊನೆಯದಾಗಿ ನಾನು ಹೋದ್ರೂ ಕೂಡ ಇವತ್ತು ನಾನು ಮೊದಲನೇದಾಗಿ ಗೆಲುವು ಸಕ್ಸಸ್ಸನ್ನು ಕಂಡು ನಾನು ದೀಪಂ ಅವತಾರ್ ಬಾಬಾಜಿ ಬಗ್ಗೆ ಹೇಳೋದಕ್ಕೆ ತುಂಬ ಹೆಮ್ಮೆಯಿಂದ, ತುಂಬ ಖುಷಿಯಿಂದ ನಾನು ಕೂತ್ಕೊಂಡಿರೋದು. ಯಾಕಂದರೆ ಬಾಬಾಜಿಯವರು, ಅವತಾರ್ ಬಾಬಾಜಿ ಅಂದರೆ ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ, ನನಗೂ ಕೂಡ ಹೌದು ಗೊತ್ತಿರಲಿಲ್ಲ. ಗುರುಗಳು ಅಂತ ಅಂದರೆ ಯಾರು ಗುರುಗಳು ಇದ್ದಾರೆ, ಏನೋ ಸತ್ಸಂಗ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ನೆಗೆಟಿವ್ ಥಾಟ್ಸಿಂದನೇ ಹೋಗಿದ್ವಿ. ಅವತ್ತು ಪಾಸಿಟಿವ್ ಥಾಟ್ಸಿಂದ ನಾನು ಹೋದ ತಕ್ಷಣ, ಅಮ್ಮನ ಹತ್ರ ಹೋದ ತಕ್ಷಣ ಏನೋ ಒಂದು ಆಗುತ್ತೆ. ಯಾಕಂದರೆ ದೇವ್ರುಗಳನ್ನೆಲ್ಲ ನಾನು ನಂಬಿ ಆಲ್ರೆಡಿ ಮೋಸ ಅಂದರೆ ದೇವ್ರು ಮೋಸ ಮಾಡಿಲ್ಲ, ಜನ ತುಂಬ ಮೋಸ ಮಾಡಿದ್ರು. ನನ್ನ ಜೊತೆಗಿರೋರೇನೆ ನಮ್ಮನ್ನು ದಾರಿ ತಪ್ಪಿಸೋ ಕೆಲಸ ಮಾಡಿ ನಮ್ಮನ್ನು ತುಂಬಾ ಬೇಜಾರಾಗೋ ಥರ ನಡ್ಕೊಂಡಿರೋದ್ರಿಂದ ಎಲ್ಲರ ಮೇಲೂ ಹೋಪ್ ಅಂದರೆ ನಂಬಿಕೆನೂ ಕಳ್ಕೊಂಡ್ಬಿಟ್ಟಿದೆ. ಗುರುಗಳಿಂದ ಏನಪ್ಪ ಸಕ್ಸಸ್ ಕಂಡೆ ಅನ್ನೋದಂದರೆ, ಪ್ರತಿದಿನವೂ ಸಕ್ಸಸ್ಸೇ ನಮ್ಮ ಜೀವನದಲ್ಲಿ. ಹೇಗಪ್ಪ ಅಂತಂದರೆ, ಒಂದು ಉದ್ಯೋಗದಲ್ಲಾಯಿತು, ಕುಟುಂಬದಲ್ಲಿ ನೆಮ್ಮದಿ ಅಂತ ಆಯಿತು, ಮನೆಯಲ್ಲಿ ಮಕ್ಕಳು ಓದೋದ್ರ ಬಗ್ಗೆ ಆಯಿತು, ಅಥವಾ ನಮ್ಮ ಮನಸ್ಸನ್ನು ಯಾವ ಥರ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅಮ್ಮ ಪ್ರತಿದಿನವೂ ನಮ್ಮನ್ನು ಗೈಡ್ ಮಾಡ್ತಾನೆ ಇರ್ತಾರೆ. ಪ್ರತಿದಿನ ಅವ್ರನ್ನ ನೆನೆಸ್ಕೊಂಡ್ರೆ ಮನಸ್ಸಲ್ಲೇ ಬಂದು ಅವ್ರು ಗೈಡ್ ಮಾಡ್ತಾರೆ. ಮನಸ್ಸಲ್ಲೇ ಬಂದು ನಮಗೊಂದು ಆತ್ಮಸ್ಥೈರ್ಯನ, ಅಂದರೆ ಒಂದು ಆತ್ಮ ಚಿಕಿತ್ಸೆನ ಕೊಡೋದ್ರ ಮೂಲಕ ನಮಗೆ ತುಂಬ ಒಳ್ಳೇದನ್ನು ಮಾಡಿದ್ದಾರೆ ದೀಪಮ್ಮ. ನಾನೊಂದಿನ ಇದೇ ಥರ IMA ಹಾಲಲ್ಲಿ ಚಿತ್ರದುರ್ಗದಲ್ಲಿ ಒಂದಿನ ಫಂಕ್ಷನ್ ನಡಿಬೇಕಾದ್ರೆ ನಾನು ಹೋಗಿದ್ದೆ. ಎಲ್ಲದಕ್ಕಿಂತ ಕೊನೆದಾಗ ಹೋದ್ರೂ ಕೂಡ ಗುರುಗಳ ಆಶೀರ್ವಾದ ಮಾಡಿ ನನಗೆ ಏನೂ ಆಗಲ್ಲ ಮಗಳೇ, ಧೈರ್ಯವಾಗಿರು, ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸಿದ್ರು. ಅದಾದಮೇಲೆ ನಾವೊಂದು ಮನೆ ತಗೋಬೇಕು ಅಂತ ಕೂಡ ಇತ್ತು. ಆದರೆ ಆ ಸಿಚುವೇಶನಲ್ಲಿ ಹೆಂಗಿತ್ತು ಅಂದರೆ, ನಾನು ಯಾರು ಅಂತ ಮರ್ತು ಹೋಗಿದ್ದೆ. ಅಷ್ಟೊಂದು ಪ್ರಾಬ್ಲಮ್ಸ್ ಇತ್ತು ಜೀವನದಲ್ಲಿ. ನಾನು ಪಾರ್ಲರ್ ಬಿಟ್ಬಿಟ್ಟು ಒಂದು ಹೋಟೆಲಲ್ಲಿ ನಮ್ಮದೇ ಅಂತ ಹೋಟೆಲಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೊಂದು ಬೇಜಾರಾಗ್ಬಿಟ್ಟಿತ್ತು ನನಗೆ. ಅದಾದಮೇಲೆ ಅಮ್ಮ ನನಗೆ ಸಿಕ್ಕಾದ್ಮೇಲೂ ಕೂಡ, ನೀನು ನಾನು ಯಾರು ಅಂತ ನನ್ನನ್ನು ಮುಡ್ಕೊಂಡ್ರು ಕೂಡ, ನಾನು ಎಷ್ಟೋ ವರ್ಷ ಆದ್ಮೇಲೆ ನಾನು ಮುಡ್ಕೊಳ್ತೀನಿ ಅನ್ನೋ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಮ್ಮ ಆ ಥರ ನನಗೆ ಒಂದು ಆತ್ಮ ಚಿಕಿತ್ಸೆ ಅಂತಾರಲ್ಲ, ಒಂದು ಗಾಯ ಆದರೆ ಚರ್ಮಕ್ಕೆ ಚಿಕಿತ್ಸೆ ಕೊಡ್ಬೋದು, ದೇಹಕ್ಕೆ ಚಿಕಿತ್ಸೆ ಕೊಡ್ಬೋದು, ಆದರೆ ಆತ್ಮಕ್ಕೆ ಚಿಕಿತ್ಸೆ ಹೇಗಪ್ಪ ಇವ್ರು ಕೊಡ್ತಾರೆ ಅನ್ನೋದು ನನಗೂ ಡೌಟ್ ಇತ್ತು. ಅದೇ ಥರ ನನಗೆ ಒಂದಿನ ಅಮ್ಮ ಹೀಲಿಂಗ್ ಅಂತ ಮಾಡಿಸಿದ್ರು. ಅದಾಗಲೇ ನನಗೆ ಗೊತ್ತಾಗಿದ್ದು, ಎಷ್ಟೋ ವರ್ಷ ಆದಮೇಲೆ ನನ್ನನ್ನು ನಾನು ಕಂಡ್ಕೊಳ್ತಾ ಇದ್ದೀನಿ ಅನ್ನೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನೊಂದು ಮನೆ ಕೂಡ ನೋಡಿದ್ದೆ, ತಗೋಬೇಕು ಅಂತ ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ. ಆ ಅಡ್ವಾನ್ಸ್ ಕೊಟ್ಟಾದ್ಮೇಲೂ ಕೂಡ ಆ ಮನೆ ನಂದಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಷ್ಟೊಂದು ಪ್ರಾಬ್ಲಮ್ಸ್ ಬಂದ್ಬಿಟ್ವು. ಇನ್ನೇನಪ್ಪ 6 ಲಕ್ಷ ಕಟ್ಬಿಟ್ಟಿದೀವಿ ಅಡ್ವಾನ್ಸು, ಏನ್ ಮಾಡೋಣ ಇವಾಗ, ಅದು ಹೋಗ್ಬಿಡುತ್ತಲ್ಲ ಅನ್ನೋ ಒಂದು ಟೈಮಿಗೆ ಅಮ್ಮನೇ ಕಾಲ್ ಮಾಡಿದ್ರು. ಅಮ್ಮ ಫೋನ್ ಮಾಡಿ ಏನಂದ್ರು, ಇವತ್ತು ಹಾಗೆ ಆಗುತ್ತೆ ಮಗಳ, ನಿಮ್ಗೆ ಯಾರಾದ್ರೂ ಒಬ್ರು ಬಂದು ಕೈ ಹಿಡಿತಾರೆ, ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಆಗ್ತಾರೆ ಅಂದ್ರು. ಖಂಡಿತ ಹೌದು. ಆ ಮನೆನೂ ತಗೊಂಡ್ವಿ ನಾವು. ಆ ಮನೆಗೆ ಇವತ್ತು ದೀಪಂ ನಿವಾಸ ಅಂತ ಒಂದು ಹೆಸರಿಟ್ಟು, ಅಮ್ಮನ ಆಶೀರ್ವಾದದಿಂದ ಅಮ್ಮನ ಒಂದು ಮನೆಗೆ ಕರೆಸ್ಬಿಟ್ಟು ಅಮ್ಮನ ಆಶೀರ್ವಾದದಿಂದ ಮನೆನೂ ತಗೊಂಡಿದ್ದಾಯ್ತು. ಅದಕ್ಕೆ ದೀಪಂ ನಿವಾಸ ಅಂತ ಹೆಸರಿಟ್ಟಿದ್ದೀವಿ. ಕುಟುಂಬದಲ್ಲೆಲ್ಲ ತುಂಬ ಖುಷಿಯಾಗಿದ್ದೀವಿ, ನೆಮ್ಮದಿ ಇದೆ ಜೀವನದಲ್ಲಿ. ಆದಷ್ಟು ತುಂಬಾನೇ ನೆಮ್ಮದಿ ಇದೆ ನಮಗೆ. ಏನೋ ಆದ್ರೂ ಒಂದು ಕೆಲಸ ಮಾಡೋಕ್ಕೆ ನನಗೆ ಇವತ್ತು ಬೆಳಗ್ಗೆನೂ ಸಹ ಅಷ್ಟೇ ಅಮ್ಮ ಕಾಲ್ ಮಾಡಿದ್ದಾರೆ. ನನಗೆ ಯಾಕೋ ಬೇಜಾರಲ್ಲಿದ್ದೀನಿ. ಅಮ್ಮ ಫೋನ್ ಮಾಡಿ, ನಾನೊಂದು ಮನಸ್ಸಲ್ಲಿ ಅಮ್ಮನ ಧ್ಯಾನ ಮಾಡ್ತಾ ಇದ್ರು ಅಮ್ಮನೇ ಕಾಲ್ ಮಾಡ್ತಾರೆ. ಆಮೇಲೆ ಅಮ್ಮನ ಏನಾದ್ರು ನೆನೆಸ್ಕೊಂಡು ಅಮ್ಮನ ಬಾಬಾಜಿ ಹತ್ರ, ಬಾಬಾಜಿ ದೀಪಮ್ಮ ಕಾಲ್ ಮಾಡ್ಲಿ ಅಂತ ಅಂದ್ರೆ ಅದು ಖಂಡಿತ ಅಮ್ಮನಿಗೆ ಮುಟ್ಟಿರ್ತ ಮಾತು. ಬಾಬಾಜಿ ತಿಳಿಸಿರ್ತಾರೆ ದೀಪಮ್ಮನಿಗೆ ಕಾಲ್ ಮಾಡು, ಮಕ್ಳ ಕಾಯ್ತಾ ಇರ್ತಾರೆ ಅಂತ. ನಾವೆಲ್ಲ ದೀಪಮ್ಮನ ಮಕ್ಕಳು. ನಮಗೆ ಹೇಗೆ ತಾಯಿ, ಹೆತ್ತ ತಾಯಿನೋ ಗುರು ಕೂಡ ನಮಗೆ ತಾಯಿನೇ. ಅದೇ ಥರನೇ ನಮ್ಮ ಹತ್ರ ಇರೋದು ಅಮ್ಮ ಕೂಡ. ಯಾವತ್ತೂ ನಮ್ಮ ಗುರುಗಳು ಗುರಿ
ಮುಂದೆ ಗುರು ಹಿಂದೆ ಅಂತಾರಲ್ಲ, ಖಂಡಿತ ಅದು ನಾವು ಗುರಿ ಇಟ್ಕೊಂಡು ಹೋಗಿದ್ವಿ, ಗುರುಗಳಿಂದ ಸಕ್ಸಸ್ ಆಗಿದ್ದೀವಿ. ಎಲ್ಲಾರ್ಗೂ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಗುರುಗಳನ್ನ ನಂಬಿ ಹೋದ್ರೆ ಯಾವತ್ತೂ ನಮ್ಗೆ ಏನೂ ಸೋಲಿಲ್ಲ, ಜೀವನದಲ್ಲಿ ಸೋಲಂತೂ ಬರೋದಿಲ್ಲ, ನೆಮ್ಮದಿಗೆ ಯಾವತ್ತೂ ಕೊರತೆ ಇರೋದಿಲ್ಲ. ಬಾಬಾಜಿ ಹತ್ರ ಏನಾದ್ರು ಕೆಲಸ ಮಾಡಕ್ಕೆ ನನಗೆ ತುಂಬಾ ಬೇಜಾರಾದಾಗ ಬಾಬಾಜಿ ದೀಪಮ್ಮನ ಅಂದ್ರೆ ಅವರಲ್ಲಿರೋಂಥ ಉತ್ಸಾಹ, ಅವರಲ್ಲಿರೋಂಥ ಎನರ್ಜಿ ನಮಗೆ ಕನೆಕ್ಟ್ ಮಾಡಿ ಅಂತ ಅಂದ್ರೆ ಸಾಕು, ಆಟೋಮೆಟಿಕ್ಲಿ ದೀಪಮ್ಮನ ಎನರ್ಜಿ ನಮಗೆ ಕನೆಕ್ಟ್ ಆಗಿರುತ್ತೆ. ಅದ್ ಯಾವ ತರ ಕನೆಕ್ಟ್ ಆಗುತ್ತೆ, ಯಾವ ತರ ಏನಾಗುತ್ತೆ ಅಂತ ನಿಜವಾಗ್ಲೂ ತುಂಬಾ ಹೇಳ್ಕೊಳಕ್ಕೂ ಮೈಯೆಲ್ಲ ವೈಬ್ರೇಟ್ ಆಗುತ್ತೆ. ಅಷ್ಟು ಪವಾಡ ಇದೆ ದೀಪಮ್ಮನ ಪವಾಡ. ನಿಜವಾಗ್ಲೂ ಈ ಜಗತ್ತಿಗೆ ತಿಳಿಬೇಕು. ತುಂಬಾನೇ ಇದೆ ಪವಾಡಗಳು. ಅದಕ್ಕಿಂತ ಮನೇಲೂ ಕೂಡ ಅಷ್ಟೇ, ಏನಾದ್ರು ಒಂದು ಮದ್ಯಪಾನ ಮಾಡೋರು, ಡ್ರಿಂಕ್ಸ್ ಮಾಡೋರು, ಅಥವಾ ಮಕ್ಳು ಹಠ ಮಾಡೋದು, ಮಕ್ಳೇನಾದ್ರು ಮಾತು ಕೇಳಿಲ್ಲ ಅಂದ್ರೂ ಕೂಡ ಈ ಗುರುವಿನ ದಾರಿಲಿ ಹೋದ್ರೆ, ಗುರುವಿನ ಮಂತ್ರದಿಂದ ಮನೇಲಿ ಎಲ್ಲಾರ್ಗು ನೆಮ್ಮದಿ, ಎಲ್ಲಾರ್ಗು ಖುಷಿ ಸಿಗುತ್ತೆ, ಆತ್ಮಸ್ಥೈರ್ಯ ಸಿಗುತ್ತೆ. ನಮ್ಗೆ ಯಾವುದೇ ಜನ ಏನೇ ತೊಂದರೆ ಮಾಡಕ್ ಬಂದ್ರು ನಮ್ ಗುರುಗಳಿದ್ದಾರೆ ಅನ್ನೋ ಧೈರ್ಯ ಇದೆ. ಎಲ್ಲಾರ್ಗು ಧನ್ಯವಾದ. ಎಲ್ಲಾರು ದೀಪಂ ಅವತಾರ್ ಬಾಬಾಜಿನ ನಂಬಿ ಬನ್ನಿ. ಒಂದು ದೊಡ್ಡ ಕುಟುಂಬನೇ ಇದೆ, ದೀಪಂ ಅವತಾರ್ ಬಾಬಾಜಿಯವರ ಕುಟುಂಬ ಇದೆ. ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಧನ್ಯವಾದ.